ಇನ್ನು ಸಂಪುಟ ಪುನಾರಚನೆಗೆ ಮುಖ್ಯಮಂತ್ರಿಗಳು ಒಪ್ಪಿಗೆಯನ್ನು ಸೂಚಿಸಿಲ್ಲ. ಸರ್ಕಾರಕ್ಕೆ 2.5 ವರ್ಷ ತುಂಬುವವರೆಗೂ ಸಂಪುಟ ವಿಸ್ತರಣೆ ಬೇಡ ಅನ್ನುವಂತಹ ಪ್ರಸ್ತಾಪ. ಈಗ ಸದ್ಯಕ್ಕೆ ಯಾವುದೇ ಬದಲಾವಣೆಗೆ ಕೈ ಹಾಕಬೇಡಿ ಅಂತ ಮನವಿ ಮಾಡಿದ್ದಾರೆ. ಸರ್ಕಾರಕ್ಕೆ 2.5 ವರ್ಷ ತುಂಬುವವರೆಗೂ ಕೂಡ ಬದಲಾವಣೆ ಬೇಡ ಅನ್ನುವಂತಹ ನಿಲುವಿಗೆ ತಳೆದಿದ್ದಾರೆ. ಸರ್ಕಾರಕ್ಕೆ 2 ವರ್ಷ ತುಂಬುವ ಅವಧಿಯಲ್ಲಿ ಮತ್ತೆ ಭೇಟಿ ಆಗ್ತೀನಿ ಅಂತ ಕೂಡ ಸಿಎಂ ಹೇಳಿದ್ದಾರಂತೆ. ನೋಡೋಣ, ಮೇ 23ರ ನಂತರ ದೆಹಲಿಗೆ ಬನ್ನಿ ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ. ಅನಂತರದಲ್ಲಿ ಚರ್ಚೆ ಮಾಡೋಣ ಸಂಪುಟ ಪುನಾರಚನೆ ವಿಷಯವಾಗಿ ಅಂತ. ಸಂಪುಟ ಪುನಾರಚನೆ ಆಗತ್ತಾ, ಇವಾಗ ಅದರ ಬಗ್ಗೆ ಏನು ಹೇಳಬಹುದು ಅನ್ನುವಂತಹ ಸಹಜ ಕುತೂಹಲ ಇತ್ತು. ಆದರೆ ಮುಖ್ಯಮಂತ್ರಿಗಳು 2.5 ವರ್ಷ ಆಗೋವರೆಗೂ ಕೂಡ ಇದರ ಬಗ್ಗೆ ಪ್ರಸ್ತಾಪ ಬೇಡ ಅನ್ನುವಂತಹ ನಿರ್ಧಾರಕ್ಕೆ ಬಂದಿದ್ದಾರೆ. ಇದನ್ನೇ ರಾಹುಲ್ ಗಾಂಧಿ ಮುಂದೆ ಹೇಳ್ತಾರೆ ಅನ್ನೋ ವಿಷಯವೂ ಕೂಡ ಪಬ್ಲಿಕ್ ಟಿವಿಗೆ ಮಾಹಿತಿ ಲಭ್ಯ ಇತ್ತು. ಅದರಂತೆ ಈಗ ರಾಹುಲ್ ಗಾಂಧಿ ಅವರ ಬಳಿ 2.5 ವರ್ಷ ಕಳೀಲಿ, ಆನಂತರ ಮಾತನಾಡೋಣ ಅಂತ ಹೇಳಿದ್ದಾರಂತೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಸುಖೇಶ್ ಇಂದ. ಸುಖೇಶ್, ಪಬ್ಲಿಕ್ ಟಿವಿ ನಿನ್ನೆ ಕೂಡ ಈ ವಿಷಯವನ್ನ ಬಿತ್ತರಿಸಿತ್ತು. ಸುಮಾರು 2.5 ವರ್ಷಗಳಾಗ್ಲಿ, ಆ ನಂತರವೇ ಮಾಡೋಣ ಅಂದು ಮುಖ್ಯಮಂತ್ರಿಗಳ ನಿಲುವು ಅಂತ. ಇದಕ್ಕೀಗ ಹೈಕಮಾಂಡ್ ಒಪ್ಪಿಗೆಯನ್ನ ಸೂಚಿಸಿದ್ಯಾ? ಹಾಗಾದ್ರೆ ಈ ವಿಚಾರವನ್ನು ಮುಖ್ಯಮಂತ್ರಿಗಳು ರಾಹುಲ್ ಗಾಂಧಿ ಅವರ ಜೊತೆ ಚರ್ಚೆ ಮಾಡಿದರೆ ಅನ್ನುವಂಥದ್ದು. ಅಂದ್ರೆ ಯಾವ ಕಾರಣಕ್ಕೂ ಕೂಡ ಈಗಲೇ ಸಂಪುಟ ವಿಸ್ತರಣೆ ಅಥವಾ ಪುನರ್ರಚನೆಯ ವಿಚಾರದಲ್ಲಿ ಬೇಡ ಅನ್ನುವಂಥದ್ದು. ಜೊತೆಗೆ 2 ವರ್ಷ ಕಂಪ್ಲೀಟ್ ಆದ ನಂತರದಲ್ಲಿ, ಅಂದ್ರೆ ಮೇ ತಿಂಗಳಿಗೆ 2 ವರ್ಷ ಕಂಪ್ಲೀಟ್ ಆಗುತ್ತೆ ಸರ್ಕಾರಕ್ಕೆ, ಆ ನಂತರದಲ್ಲಿ ಬಂದಾಗ ಚರ್ಚೆ ಮಾಡೋಣ. ನನ್ನ ವೈಯಕ್ತಿಕ ಅಭಿಪ್ರಾಯ ಅನ್ನುವಂಥದ್ದು 2.5 ವರ್ಷಗಳವರೆಗೂ ಕೂಡ ಯಾವುದೇ ಸಚಿವ ಸಂಪುಟದಲ್ಲಿ ಬದಲಾವಣೆಗಳು ಅಥವಾ ಸಂಪುಟ ಸರ್ಜನೆ ಮಾಡುವಂಥದ್ದು ಬೇಡ ಅನ್ನುವಂಥ ತಮ್ಮ ನಿಲುವೇನಿತ್ತು. ಅದಕ್ಕೆ ನಾನು ಬದ್ಧನಾಗಿದ್ದೀನಿ ಅನ್ನುವಂಥ ಮಾತನ್ನು ಕೂಡ ರಾಹುಲ್ ಗಾಂಧಿ ಅವರ ಮುಂದೆ ಹೇಳಿದ್ರು. ಹಾಗಾಗಿ ಈ ವಿಚಾರದ ಬಗ್ಗೆ ಎಐಸಿಸಿಯ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ವೇಣುಗೋಪಾಲ್ ಸೇರಿದಂತೆ ಬೇರೆ ಜೊತೆ ಚರ್ಚೆ ಕೂಡ ಮಾಡ್ತೀನಿ ಅನ್ನುವಂಥ ಒಂದು ಭರವಸೆಯನ್ನು ಕೂಡ ಎಐಸಿಸಿ ನಾಯಕ ರಾಹುಲ್ ಗಾಂಧಿ ಅವರು ಕೊಟ್ಟಿದ್ದಾರೆ ಅನ್ನಿಸ್ತು. ಆದ್ರೆ ತಮ್ಮ ಅಭಿಪ್ರಾಯವನ್ನು ಈಗ ರಾಹುಲ್ ಗಾಂಧಿ ಅವರ ಮುಂದೆ ಹೇಳಿದ್ರೆ, ಮುಖ್ಯಮಂತ್ರಿಗಳು ಹೇಳುವಂತದ್ದನ್ನ ಹೇಳಿದ್ದಾರೆ. ಮುಂದೆ ಏನ್ ತೀರ್ಮಾನವನ್ನು ಹೈಕಮಾಂಡ್ ಕೈಗೊಳ್ಳುತ್ತೆ ಅನ್ನೋದ್ರ ಮೇಲೆ ಎಲ್ಲವೂ ನಿರ್ಧಾರ ಆಗುವಂತ ಸಾಧ್ಯತೆ ಕೂಡ ಇರುತ್ತೆ. ದಿವ್ಯ ಜ್ಯೋತಿ. ಥ್ಯಾಂಕ್ ಯು ಸುಖೇಶ್, ನಿಮ್ಮೆಲ್ಲ ಮಾಹಿತಿಗೆ.